ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಮೊದಲನೇದಾಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ರೋಮನ್ ರೈನ್ಸ್ ಅವರು ಸ್ಟ್ರೀಟ್ ಫೈಟರ್ ಅನ್ನೋ ಒಂದು ಮೂವಿಯಲ್ಲಿ ಆಕ್ಟಿಂಗ್ ನ ಮಾಡ್ತಾ ಇದ್ದಾರೆ. ಅಂಡ್ ಅದರಲ್ಲೇ ಇಂಡಿಯಾದಿಂದ ನಮ್ಮ ವಿದ್ಯುತ್ ಅವರು ಕೂಡ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಅಂಡ್ ಈಗ ಇವರ ಫೋಟೋಸ್ ಗಳು ಕೂಡ ಲೀಕ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಒಂದ್ ಕಡೆ ವಿದ್ಯುತ್ ಅವರು ಇದ್ರೆ, ಇನ್ನೊಂದ್ ಕಡೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಇದ್ದಾರೆ. ಸೊ ಇವರ ಕ್ರಾಸ್ ಓವರ್ ಆ ಒಂದು ಮೂವಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಇಂಡಿಯಾದ ಹುಡುಗ ಎಲ್ಲಿಂದ ಎಲ್ಲಿಗೆ ಹೋಗಿದ್ದಾನೆ, ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಷ್ಟೊಂದು ಡೆಡಿಕೇಶನ್ ನ ಕೊಟ್ಟು ಅವರು ಆಕ್ಟಿಂಗ್ ಅಲ್ಲಿ ಆ ರೀತಿ ಮಾಡಿದಕ್ಕೆ ಹಾಲಿವುಡ್ ಇಂದ ಅವರಿಗೆ ಆಫರ್ ಬಂದಿರೋದು. ಅಂಡ್ ಈಗ ರೋಮನ್ ರೈನ್ಸ್ ಅವ್ರನ್ನು ಕೂಡ ವಿದ್ಯುತ್ ಅವರು ಮೀಟ್ ಆಗಿದ್ದಾರೆ. ನೋಡೋಣ ಗೈಸ್, ಮುಂದೆ ಅವರ ಕರಿಯರ್ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ. ಇಂಡಿಯಾದಲ್ಲಂತೂ ಗ್ರೋ ಆಗ್ತಾ ಇಲ್ಲ, ಹಾಲಿವುಡ್ ಅಲ್ಲಾದ್ರೂ ಅವರು ಒಂದು ಮಟ್ಟಿಗೆ ತಲುಪಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೆಸ್ಸಲ್ ಪಲೂಸಾ ಬಗ್ಗೆ. ನಿಮಗೆ ಗೊತ್ತಿರಬಹುದು, ECW ನ ಒಂದು ಇವೆಂಟ್ ಆದಂತಹ ರೆಸ್ಸಲ್ ಪಲೂಸಾನ ಮತ್ತೊಮ್ಮೆ ತಗೊಂಡು ಬಂದಿದ್ದಾರೆ. ಅಂಡ್ ಇದೇ ಭಾನುವಾರ ನಮಗೆ ಈ ಒಂದು ಶೋ ನೋಡೋದಕ್ಕೆ ಸಿಗ್ತಾ ಇದೆ. WWE ಏನೋ ಇದನ್ನ ತುಂಬಾನೇ ದೊಡ್ಡದಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ CM ಪಂಕ್ ಅವರಿಗೆ ಈ ಒಂದು ನೇಮ್ ಇಂದ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತೆ. ಅಂಡ್ ಈ ಒಂದು ನೇಮ್ ನ ಪ್ರೊನೌನ್ಸ್ ಮಾಡೋದಕ್ಕೂ ಕೂಡ ಅವರಿಗೆ ಇಷ್ಟ ಆಗ್ತಾ ಇಲ್ವಂತೆ. ರೀಸೆಂಟ್ ಆಗಿ ಅವರು ಹೇಳ್ತಾರೆ, ರೆಸ್ಸಲ್ ಪಲೂಸಾ ಅಂತ ನನಗೆ ಉಚ್ಚಾರಣೆ ಮಾಡೋದಕ್ಕೂ ಕೂಡ ಒಂದ್ ರೀತಿ ಕಷ್ಟ ಆಗುತ್ತೆ. ಇಷ್ಟು ದಿನ ನಾನು ಅದನ್ನ ಕಂಟ್ರೋಲ್ ಮಾಡಿದ್ದೆ, ಬಟ್ ರೀಸೆಂಟ್ ಆಗಿ ಆ ರೆಸ್ಸಲ್ ಪಲೂಸಾ ಅಂತ ನನ್ನ ಬಾಯಿಂದ ಬಂದ್ಬಿಡ್ತು. ಅಂಡ್ ಅದು ತುಂಬಾನೇ ರೆಡಿಕ್ಯುಲಸ್ ಆಗಿತ್ತು. ಅಂಡ್ ಆ ಒಂದು ನೇಮ್ ಕೂಡ ತುಂಬಾನೇ ವಿಚಿತ್ರವಾಗಿದೆ ಅಂತ ನಮ್ಮ CM ಪಂಕ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ರೆಸ್ಸಲ್ ಪಲೂಸಾ ನಿಜವಾಗ್ಲೂ ಸ್ಟಾರ್ಟಿಂಗ್ ನನಗೂ ಕೂಡ ವಿಚಿತ್ರ ಅನಿಸ್ತಾ ಇತ್ತು, ಬಟ್ ಈಗ ಕರೆದು ಹವ್ಯಾಸ ಆಗೋಯ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ರೇ ಮಿಸ್ಟೀರಿಯೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಫಾದರ್ ಅಂಡ್ ಸನ್ ಫ್ಯೂಡ್ ಎಷ್ಟು ವರ್ಷದಿಂದ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಎರಡೆರಡು ರಸ್ಸಲ್ ಮೇನಿಯಾಸ್ ಗಳಲ್ಲಿ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ ಅಂತ ಹೇಳ್ಬಹುದು. ಅದು ಕೂಡ ಒಂದು ಬಾರಿ ಸಿಂಗಲ್ಸ್ ಮ್ಯಾಚ್, ಇನ್ನೊಂದು ಬಾರಿ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಇವರಿಬ್ರು ಕೂಡ ಕಂಪೀಟ್ ಮಾಡಿದ್ರು. ಅಂಡ್ ಈಗ ಮತ್ತೊಮ್ಮೆ ಪ್ರಾಬಬ್ಲಿ ಇವರ ನಡುವೆ ಒಂದು ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ರೇ ಮಿಸ್ಟೀರಿಯೋ ಅವರು ರೀಸೆಂಟ್ ಆಗಿ ಒಂದು ಶೋ ಅಲ್ಲಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ರಿಲೇಶನ್ಶಿಪ್ ಈಗ ಅಷ್ಟೊಂದು ಸರಿಯಾಗಿಲ್ಲ. ಅಂಡ್ ಡೊಮಿನಿಕ್ ಮಿಸ್ಟೀರಿಯೋ ಅವರು ತನ್ನನ್ನ ತಾನು ಗ್ರೇಟೆಸ್ಟ್ ಮಿಸ್ಟೀರಿಯೋ ಅಂತ ಕರ್ಕೊಂಡು ತಿರುಗ್ತಾ ಇದ್ದಾನೆ. ಬರೀ ಒಂದೇ ಒಂದು ನೈಟ್ ನ ಅಚೀವ್ಮೆಂಟ್ ಇಂದ. ನಿಜವಾಗ್ಲೂ ಒಂದು ದಿನದ ಅಚೀವ್ಮೆಂಟ್ ನನ್ನ 34 ವರ್ಷದ ಕರಿಯರ್ ನ ಅಚೀವ್ಮೆಂಟ್ ನ ದೊಡ್ಡದಾಗಿ ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಈಗ ಅವನು ಮೆರಿತಾ ಇದ್ದಾನೆ, ತುಂಬಾನೇ ನಾನೇ ಗ್ರೇಟು ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ. ತಿರುಗ್ಲಿ, ಬಟ್ ಎಂಡಿಂಗ್ ಅಲ್ಲಿ ನಾನೇ ಅವನ ಹ್ಯಾಸ್ ನ ನಾಕ್ ಮಾಡ್ತೀನಿ, ಮತ್ತೊಮ್ಮೆ ಅವನಿಗೆ ಬುದ್ಧಿ ಕಲಿಸ್ತೀನಿ ಅಂತ ನಮ್ಮ ರೇ ಮಿಸ್ಟೀರಿಯೋ ಅವರು ತಿಳಿಸಿದ್ದಾರೆ. ಸೊ ನಮಗೆ ಇನ್ನೊಮ್ಮೆ ಈ ತಂದೆ ಮಗನ ಮ್ಯಾಚ್ WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ನಿಜವಾಗ್ಲೂ ನಾನು ಎಷ್ಟು ಬಾರಿನೂ ಕೂಡ ನೋಡೋದಕ್ಕೆ ಇಂಟ್ರೆಸ್ಟೆಡ್ ಆಗಿದ್ದೀನಿ. ಯಾಕಂದ್ರೆ ಆ ಕಡೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಕ್ಯಾರೆಕ್ಟರ್ ಅಷ್ಟೊಂದು ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಅಪ್ಕಮಿಂಗ್ ಇಂಟರ್ನ್ಯಾಷನಲ್ ಪ್ರೀಮಿಯಂ ಲೈವ್ ಇವೆಂಟ್ ಗಳ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸದ್ಯಕ್ಕೆ WWE ಅವರು ಇಂಟರ್ನ್ಯಾಷನಲ್ ಪ್ರೀಮಿಯಂ ಲೈವ್ ಇವೆಂಟ್ ಗಳನ್ನ ಬಹಳಷ್ಟು ಮಾಡ್ತಾ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ಮತ್ತೊಮ್ಮೆ ನಮ್ಮ ನಿಕ್ ಖಾನ್ ಅವರು ಇನ್ನ ಒಂದು ಇಂಟರ್ನ್ಯಾಷನಲ್ ಪ್ರೀಮಿಯಂ ಲೈವ್ ಇವೆಂಟ್ ನ ಅನೌನ್ಸ್ ಮಾಡಿದ್ದಾರೆ. ಅರ್ಲಿ 2026 ಅಂದ್ರೆ 2026 ನ ಸ್ಟಾರ್ಟಿಂಗ್ ಅಲ್ಲಿ ಇಟಲಿಯಲ್ಲಿ ನಮಗೆ ಒಂದು ಇಂಟರ್ನ್ಯಾಷನಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ನಿಕ್ ಖಾನ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾರಂತೆ. ಸೊ 2026ರ ಪ್ರಾರಂಭದಲ್ಲಿ ಯಾವ್ದಾದ್ರು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ಇಟಲಿಯಲ್ಲಿ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ಪ್ರಾರಂಭ ಅಂದ್ರೆ ರಾಯಲ್ ರಂಬಲ್ ಈಗಾಗಲೇ ಸೌದಿ ಅರೇಬಿಯಾದಲ್ಲಿ ಅನೌನ್ಸ್ ಆಗಿದೆ. ಅಂಡ್ ಅದನ್ನ ಬಿಟ್ರೆ ಉಳಿದಿರ್ತಕ್ಕಂಥದ್ದು ಎಲಿಮಿನೇಷನ್ ಚೇಂಬರ್ ಏನಾದ್ರೂ ಇಟಲಿಯಲ್ಲಿ ನೋಡೋದಕ್ಕೆ ಸಿಗುತ್ತಾ ಅಂತ ನಾವು ಕಾದ್ ನೋಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಊಸೋಸ್ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ರೆಸ್ಸಲ್ ಪಲೂಸಾ ಟ್ಯಾಗ್ ಟೀಮ್ ಮ್ಯಾಚ್ ಬಗ್ಗೆ. ಈಗ ಈ ಒಂದು ಮ್ಯಾಚ್ ನಾರ್ಮಲ್ ಟ್ಯಾಗ್ ಟೀಮ್ ಮ್ಯಾಚ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ, ಬದಲಿಗೆ EMF ಫ್ರೆಂಡ್ಲಿ ಮ್ಯಾಚ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಈ ಒಂದು ಮ್ಯಾಚ್ ನ ಏರಿಸ್ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಬಹಳಷ್ಟು ಸ್ಪಾನ್ಸರ್ಶಿಪ್ ಗಳು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಟರ್ನ್ ಬಕಲೆಲ್ಲ ಅಡ್ವರ್ಟೈಸ್ಮೆಂಟ್ ಗಳಿಂದ ತುಂಬಿರುತ್ತೆ. ಅಂಡ್ ಅದಕ್ಕೋಸ್ಕರ ಈ ಒಂದು ಮ್ಯಾಚ್ EMF ಫ್ರೆಂಡ್ಲಿ ಮ್ಯಾಚ್ ಆಗಿ ನೋಡೋದಕ್ಕೆ ಸಿಗುತ್ತಂತೆ. ಏನೇ ಆಗ್ಲಿ, ನೇಮ್ ಮಾತ್ರ ಈ ರೀತಿ ಇಟ್ಟಿದ್ದಾರೆ, ಬಟ್ ನಾರ್ಮಲ್ ಮ್ಯಾಚ್ ಆಗಿ ಇದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಊಸೋಸ್ ಗಳಿಗೆ ವಾರ್ನಿಂಗ್ ನ ಕೊಟ್ಟು ನಾವು ಮುಂದೆ ಏನ್ ಮಾಡ್ತೀವಿ ಅಂತಾನೂ ಕೂಡ ತಿಳಿಸಿದ್ದಾರೆ. ಅವ್ರು ಹೇಳ್ತಾರೆ, ಊಸೋಸ್ ಗಳು ತನ್ನನ್ನ ತಾನು ಗ್ರೇಟೆಸ್ಟ್ ಟ್ಯಾಗ್ ಟೀಮ್ ಅಂತ ಕರ್ಕೋತಾರೆ, ಬಟ್ ನಾನು ಅದನ್ನ ನಂಬೋದಿಲ್ಲ. ಅವ್ರು ಯಾವತ್ತೂ ಕೂಡ ಗ್ರೇಟೆಸ್ಟ್ ಟ್ಯಾಗ್ ಟೀಮ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ರೆಸ್ಸಲ್ ಪಲೂಸಾದಲ್ಲಿ ನಾವು ಅವರಿಬ್ಬರ ಕಥೆನ ಮುಗಿಸ್ತೀವಿ. ಅಂಡ್ ನೆಕ್ಸ್ಟ್ ನಾನು ಹಾಗೆ ಬ್ರಾನ್ಸನ್ ರೀಡ್ ಇಬ್ರು ಕೂಡ WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಹೋಗ್ತೀವಿ. ಅಂಡ್ ಅದನ್ನ ಗೆದ್ಕೋತೀವಿ ಅಂತ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ರಾಕ್ ಲೆಸ್ನರ್ ಹಾಗೆ ESPN ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೆಸ್ಸಲ್ ಪಲೂಸಾ ಫಸ್ಟ್ ಎವರ್ ಪ್ರೀಮಿಯಂ ಲೈವ್ ಇವೆಂಟ್ ಆಗ್ತಾ ಇದೆ, ಮತ್ತೊಮ್ಮೆ ESPN ಗೆ ರಿಟರ್ನ್ ಆಗೋದ್ರ ಮುಖಾಂತರ. ಅಂಡ್ ಅಲ್ಲಿ WWE ಅವರು ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನು ಕೂಡ ಬುಕ್ ಮಾಡಿದ್ದಾರೆ. ಬಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಬ್ರಾಕ್ ಲೆಸ್ನರ್ ಅವರ ಬೆಲೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳಿದೆ. ಅಂಡ್ ಇದಕ್ಕೆ ESPN ಅವರು ನಿಜವಾಗ್ಲೂ
ಕೂಡ ಒಪ್ಕೊಂಡ್ರ. ಡಬ್ಲ್ಯೂ ಅವರು ESPN ಅವರ ಜೊತೆ ಡೀಲ್ ಆದಾಗ ನಿಮ್ಮ ಮೊದಲ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಾವು ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನ ಮಾಡ್ತಾ ಇದೀವಿ ಅಂತ ಹೇಳಿದಾಗ ESPN ಅವರು ನಿಜವಾಗ್ಲೂ ಕೂಡ ಬ್ರಾಕ್ ಲೆಸ್ನರ್ ಅವ್ರನ್ನ ತನ್ನ ಶೋ ಅಲ್ಲಿ ತೋರಿಸೋದಕ್ಕೆ ಒಪ್ಕೊಂಡ್ರ. ಅವರು ಏನು ಕೂಡ ಮಾತಾಡ್ಲಿಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ ರೀಸೆಂಟ್ ಆಗಿ ಡಬ್ಲ್ಯೂ ಹಾಗೆ ESPN ಮೀಡಿಯಾ ಕಾಲ್ ಅಲ್ಲಿ ಇದನ್ನ ಅವರೇ ತಿಳಿಸಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ರಿಲೇಶನ್ಶಿಪ್ ಡಬ್ಲ್ಯೂ ಕಂಪನಿ ಜೊತೆ ಅದ್ಭುತವಾಗಿ ಇದೆ ಅಂಡ್ ಕ್ರಿಯೇಟಿವ್ ಆಗಿರಬಹುದು. ಡಬ್ಲ್ಯೂ ಕಂಪನಿಯಲ್ಲಿ ಏನ್ ಮಾಡಬೇಕು ಅದು ಅವರಿಗೆ ಚೆನ್ನಾಗಿ ಗೊತ್ತಿದೆ ಅಂಡ್ ನಾವು ಹೋಗಿ ಅಲ್ಲಿ ಕಡ್ಡಿ ಅಲ್ಲಾಡ್ಸೋದಕ್ಕೆ ನಮಗೆ ಇಷ್ಟ ಇಲ್ಲ. ಅವರು ಯಾರನ್ನಾದ್ರೂ ಕರ್ಕೊಂಡು ಬಂದು ತೋರಿಸ್ತೀವಿ ಅಂದ್ರೆ ಅದಕ್ಕೆ ಅವರು ತುಂಬಾನೇ ಥಿಂಕ್ ಮಾಡಿರ್ತಾರೆ ಅಂಡ್ ಅದರಿಂದ ನಮಗೆ ಬ್ರಾಕ್ ಲೆಸ್ನರ್ ಅವರು ಅಲ್ಲಿ ಬಂದು ಕಂಪೀಟ್ ಮಾಡೋದು ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಗಳಿಲ್ಲ ಅಂಡ್ ನಿಜವಾಗ್ಲೂ ಈ ಒಂದು ಶೋ ತುಂಬಾನೇ ದೊಡ್ಡ ಶೋ, ಅದನ್ನ ನಾವು ನಡೆಸೋದಕ್ಕೆ ವೆಯ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ESPN ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಬ್ರಾಕ್ ಲೆಸ್ನರ್ ಅವರು ESPN ಅಲ್ಲಿ ನೋಡೋದಕ್ಕೆ ಸಿಗ್ತಾರಲ್ಲ, ಅದಕ್ಕೆ ESPN ಇಂದ ಯಾವುದೇ ರೀತಿಯ ತೊಂದರೆ ಇಲ್ವಂತೆ. ಯಾಕಂದ್ರೆ ಅವರಿಗೆ ಡಬ್ಲ್ಯೂ ಮೇಲೆ ತುಂಬಾನೇ ನಂಬಿಕೆ ಇದೆ ಅಂತ ಇವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಕಾದ್ ನೋಡೋಣ ಗೈಸ್, ಬ್ರಾಕ್ ಲೆಸ್ನರ್ ಅವರು ಯಾವ ರೀತಿ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ ಅಂತ. ಯಾಕಂದ್ರೆ ತುಂಬಾ ದಿನ ಆಯ್ತು ಬ್ರಾಕ್ ಲೆಸ್ನರ್ ಅವರ ಮ್ಯಾಚಸ್ ನ ನೋಡಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.